ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ವಿಶೇಷವಾಗಿ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. ಹೌದು, ವಿಶೇಷವಾಗಿ ಇಂದು ನಾವು ನೋಡಲಿರುವ ಪುಸ್ತಕ ಸಂಖ್ಯಾಕಾಂಡ ಅಧ್ಯಾಯ 8, 9, ಧರ್ಮೋಪದೇಶ ಕಾಂಡ ಅಧ್ಯಾಯ 8 ಹಾಗೂ ಕೀರ್ತನೆಗಳು ಅಧ್ಯಾಯ 93. Yes, dear sisters and brothers in Christ Jesus, welcome you all to the episode of Bible in a Year. Today we'll be reflecting on the book of Numbers, chapters 8, 9, Deuteronomy 8, and book of Psalms, chapter 93. Coming back to the book of Numbers, chapters 8 and 9, and we see here, chapter 8, verses 1 to 4. We see the instruction about the lampstand. Yes, and this very lampstand signifies that it is a symbol of God's presence and light. And light for the people, all those who were in darkness. Yes, Israelites were in complete misery, suffering, and darkness. And verses 5 to 22, we see Levites set apart for the service of God. They become assistants to the priests, assist the priests in the duties of worship to God. Yes, and in verses 23 to 26, we see the retirement for the Levites. There is an age of retirement for the Levites. That age was fixed as 50 for all the Levites. Yes, and no Levite should be overburdened with heavy duty. So they were meant only to cleanse the sanctuary, look after the sanctuary, and moreover assist the priests. ಎಸ್, ಆ್ಯಂಡ್ ಹೌದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಸಂಖ್ಯಾಕಾಂಡದ ಅಧ್ಯಾಯವನ್ನು ನೋಡುವಾಗ ಇಲ್ಲಿ ನಾವು ನೋಡುತ್ತೇವೆ ವಚನಗಳು 1ರಿಂದ 4ರಲ್ಲಿ ಇಲ್ಲಿ ದೀಪಸ್ತಂಭದ ಬಗ್ಗೆ ಒಂದು ಗುರು ಇದೆ, ಒಂದು ಮಾಹಿತಿ ಇದೆ. ದೀಪಸ್ತಂಭ ವಿಶೇಷವಾಗಿ ದೇವರ ಪ್ರಸನ್ನತೆ ಹಾಗೂ ದೇವರ ದಾರಿದೀಪ ಎಂಬುದಾಗಿ ನಮಗೆ ಬಹಳವಾಗಿ ಮಾಹಿತಿ ಇದೆ ಅನೇಕ ಬೈಬಲ್ನ ಪುಸ್ತಕಗಳಿಂದ. ಅಷ್ಟೇ ಅಲ್ಲ, ವಚನಗಳು 5:22ರಲ್ಲೂ ಸಹ ನಾವು ವಿಶೇಷವಾಗಿ ಲೇವಿಯರನ್ನು ಯಾಕೆ ನೇಮಿಸುತ್ತಾರೆ, ಲೇವಿಯರು ವಿಶೇಷವಾಗಿ ಯಾಜಕರಿಗೆ ಸಹಾಯಕರಾಗಿ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು, ಆರಾಧನೆ ವಿಧಿವಿಧಾನಗಳನ್ನು ನೋಡಿಕೊಳ್ಳುತ್ತಿದ್ದರು. ಮಾತ್ರವಲ್ಲ, ಅವರಿಗೆ ಹೊರೆಯಾಗದಂತೆ ಅವರನ್ನು ನಿಗಾ ವಹಿಸುತ್ತಿದ್ದರು, ಅವರ ಮೇಲೆ ನಿಗಾ ಇಡುತ್ತಿದ್ದರು. ಹೌದು, ಅದೇ ರೀತಿ ಇವರಿಗೆ ಆ ಒಂದು ಕೆಲಸದಿಂದ ಇವರಿಗೆ ಆ ಕೆಲಸವನ್ನು ಮಾಡಬೇಕಾದ ಒಂದು ವಯಸ್ಸನ್ನು ಇವರಿಗೆ ನಿಗದಿ ಮಾಡಲಾಗಿತ್ತು. ಹೌದು, ಅದು ನಿಗದಿಯಾದ ವಯಸ್ಸೆಂದರೆ 50 ಮೇಲೆ ಅವರು ಏನಿದ್ದರೂ ರಿಟೈರ್ಡ್ ಆಗಬೇಕಿತ್ತು. ಹೌದು, ಆದ್ದರಿಂದ ಈ ವಿಶೇಷವಾಗಿ ಪ್ರತಿಯೊಬ್ಬರು, ಅಂದರೆ ಆ ಲೇವಿಯರಿಗೆ ಹೆಚ್ಚಾಗಿ ಒಂದು ಪ್ರಾಧಾನ್ಯತೆ, ಅಂದರೆ ದೇ ಬಿಕಮ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ದ ಫಸ್ಟ್ ಬಾರ್ನ್ ಅಮಾಂಗ್ ಇಸ್ರಾಯಲ್ಸ್. ಹೌದು, ಕಮಿಂಗ್ ಟು ನಂಬರ್ಸ್ 9, ಇಲ್ಲಿ ವಚನಗಳು 1ರಿಂದ 14ರಲ್ಲಿ ನೋಡುತ್ತೇವೆ. ವಿಶೇಷವಾಗಿ ಪುನಃ ಇಸ್ರಾಯೇಲರಿಗೆ ಇನ್ನೊಂದು ಅವಕಾಶವನ್ನು ಕೊಡುತ್ತಾರೆ ಪಾಸ್ಕ ಹಬ್ಬವನ್ನು ಆಚರಿಸಲು. ಯಾಕೆಂದರೆ ಇವರು ಪ್ರಯಾಣದಲ್ಲಿ, ಅನೇಕ ಇಸ್ರಾಯೇಲರು ಪ್ರಯಾಣದಲ್ಲಿದ್ದರು ಮತ್ತು ಊರ ಹೊರಗೆ ಇದ್ದರು. ಮಾತ್ರವಲ್ಲ, ವಿಶೇಷವಾಗಿ ಅದರಲ್ಲಿ ಕೆಲವರು ಅಶುದ್ಧರಾಗಿದ್ದರು, ಶುದ್ಧಾಚಾರದ ನಿಯಮಗಳನ್ನು ಅನುಸರಿಸಿರಲಿಲ್ಲ. ಆದ್ದರಿಂದ ಅವರಿಗೆ ಮತ್ತೊಂದು ಅವಕಾಶ ಈ ಒಂದು ಪಾಸ್ಕ ಹಬ್ಬವನ್ನು ಆಚರಿಸಲು. ಹೌದು, ಅದನ್ನೇ ನಾವು 15:23ರಲ್ಲಿ ನೋಡುತ್ತೇವೆ. ವಿಶೇಷವಾಗಿ ಇವರನ್ನು ಮುನ್ನಡೆಸಲು ಮೇಘಸ್ತಂಭ ಮತ್ತು ದೀಪಸ್ತಂಭಗಳು ಆ ಮೋಡದಲ್ಲಿ, ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತವೆ. ದೇವರು ಈ ಮೇಘಸ್ತಂಭವಾಗಿ ಕಾಣಿಸಿಕೊಂಡು ಅವರನ್ನು ಮುನ್ನಡೆಸುತ್ತವೆ. ಹೌದು ಪ್ರಿಯರೇ, ಅದೇ ರೀತಿ ಇಂದು when we look into the chapter 9, especially 1 to 14, in these verses we find especially Israel's celebrate Passover. And the second Passover, why did they celebrate the second Passover? Because many of the people of Israel were in traveling, were in journey, and many of them were unclean. Yes, and they had to cleanse themselves and come and celebrate the Passover.
And secondly, 15 to 23, we see the God, especially in the form of cloud and fire, leading the people, guiding the people towards the promised land. ಹೌದು, ಅದು ಸೊ ಅದೇ ರೀತಿ ನಾವು ಧರ್ಮೋಪದೇಶ ಕಂಡ ಅಧ್ಯಾಯ 8 ನೋಡುವಾಗ ಇಲ್ಲಿ ಮೋಶೆ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾನೆ. ನೋಡಿ, ನೀವು ವಾಗ್ದಾತ್ತ ನಾಡಿಗೆ ಹೋಗುತ್ತಿದ್ದೀರಾ, ಆದ್ದರಿಂದ ದೇವರ ವಚನಗಳನ್ನು, ವಾಕ್ಯಗಳನ್ನು, ಆಜ್ಞೆಗಳನ್ನು ಪಾಲಿಸತಕ್ಕದ್ದು ಮಾತ್ರವಲ್ಲ, ಅವರು ಸಮೃದ್ಧಿಯ ಬಗ್ಗೆ ಬಹಳವಾಗಿ ಅವರು ಅಚ್ಚರಿಪಡುತ್ತಾರೆ, ಆಹ್ವಾನಿಸುತ್ತಾರೆ. ಆದರೆ ಆ ಸಮೃದ್ಧಿ ಮೇಲೆ ಅವರು ಹೆಚ್ಚಾಗಿ ಅವಲಂಬಿತರಾಗುತ್ತಾರೆ, ದೇವರನ್ನು ಮರೆಯುತ್ತಾರೆ. ಅದಕ್ಕಾಗಿ ದೇವರು ಮೋಶೆ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ, ಸಮೃದ್ಧಿಯ ಮೇಲೆ ನೀವು ಅವಲಂಬಿತರಾಗಬೇಡಿ. ಎಸ್, coming to the Deuteronomy chapter 8, we see especially Moses commands the people to and tells the people, instructs the people to obey the commandments and always rely upon God and not on the prosperity. Because after experiencing the prosperity, after hearing about the promised land, they were very much excited to know about the promised land and also know about the prosperity, but they forgot the Lord. They forgot the commandments of the Lord. ಆದ್ದರಿಂದ ಇಂದು ನಾವು ಅಷ್ಟೆಷ್ಟೋ ಬಾರಿ ನಾವು ನಮ್ಮಲ್ಲಿರುವ ಆಸ್ತಿ, ಅಂತಸ್ತು, ಸಂಭಾವನೆ ಅಥವಾ ಸಂಪಾದನೆಯನ್ನು ನಾವು ಹೆಚ್ಚಾಗಿ ನಂಬಿಕೊಂಡಿರ್ತೇವೆ, ಆದರೆ ದೇವರನ್ನು ಮರೆತು ಬಿಡುತ್ತೇವೆ. ಆದ್ದರಿಂದ ಇಂದು ಪ್ರಿಯರೇ, ನಾವು ದೇವರಲ್ಲೇ ನಾವು ಬದುಕೋಣ, ದೇವರನ್ನೇ ಆಶ್ರಯಿಸೋಣ. ದೇವರು ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮಗೆ. So coming to the book of Psalms chapter 93, we see the majesty of God. Verse 1 to 2, we see God's reign as an eternal reign, and his throne is established to the world. Yes. And verses 3 to 4, we see God is a mightier than any other force. And finally we see verse 5, God's statutes are transformatory. ಹೌದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಕೀರ್ತನೆ 93 ನೋಡುವಾಗ ಇದರಲ್ಲಿ ನೋಡುತ್ತೇವೆ, ದೇವರ ಸಾಮ್ರಾಜ್ಯ ವಿಶೇಷವಾಗಿ ನಿತ್ಯ ನಿರಂತರ, ಇದಕ್ಕೆ ಕೊನೆ ಇಲ್ಲ, ಇದು ಎಲ್ಲೆಡೆ ಸರ್ವವ್ಯಾಪಿಯಾಗಿದೆ, ಹಬ್ಬಿಕೊಂಡಿದೆ. ಹೌದು, ಅಂತೆಯೇ ಇಲ್ಲಿ ನಾವು ನೋಡುತ್ತೇವೆ, ದೇವರ ಈ ಒಂದು ಸಾಮ್ರಾಜ್ಯಕ್ಕಿಂತ ಮಿಗಿಲಾದ ಶಕ್ತಿ ಮತ್ತೊಂದಿಲ್ಲ. ಹೌದು, ದೇವರ ಸಾಮ್ರಾಜ್ಯ ನಮಗೆ ಪ್ರೀತಿಯನ್ನು, ಕರುಣೆಯನ್ನು ಹಾಗೂ ಕ್ಷಮೆಯನ್ನು ನೀಡುವಂಥದ್ದು. ಆದ್ದರಿಂದ ಪ್ರಿಯರೇ, ಈ ಒಂದು ಸಂಚಿಕೆ ನಮಗೆ ವಿಶೇಷವಾಗಿ ದೇವರ ಕರುಣೆ, ದೇವರ ಪ್ರೀತಿ, ದೇವರ ಪಾವಿತ್ರತೆಯನ್ನು ನಮಗೂ ಕೊಡಲಿ. ನಾವು ಸಹ ಅದೇ ಪ್ರೀತಿ, ಅದೇ ಕರುಣೆ, ಅದೇ ಕ್ಷಮೆಯಲ್ಲಿ, ಆದರೆ ದೇವರ ಔದಾರ್ಯತೆಯಲ್ಲಿ ಬಾಳೋಣ. ಪಿತನಾ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ